ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ರೆಸಿಪಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ, ಅಕ್ಕಿ ರೊಟ್ಟಿ ಅಥವಾ ಕೆಲವೊಂದು ಕಡೆ ಇದನ್ನು ತಾಲಿಪೆಟ್ಟು ಅಂತಲೂ ಕರೀತಾರೆ. ಸೊ ಇದರಲ್ಲಿ ನಾವು ವೆಜಿಟೇಬಲ್ಸ್ ಮತ್ತು ಸೊಪ್ಪನ್ನು ಹಾಕಿ ಅಕ್ಕಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಮಾಡುವಂಥ ರೆಸಿಪಿ ಇದು. ಸೊ ಇದು ತುಂಬಾ ಟೇಸ್ಟ್ ಆಗಿರುತ್ತೆ. ಲಂಚ್ ಬಾಕ್ಸ್ ರೆಸಿಪಿ ಆಗಿ ಕೂಡ ಇದನ್ನ ಯೂಸ್ ಮಾಡ್ಕೊಳ್ಬೋದು. ಸೊ ಫಸ್ಟ್ ಇದಕ್ಕೆ ಬೇಕಾಗಿರೋಂಥದ್ದು ಅಕ್ಕಿ ಹಿಟ್ಟು. ನಾನು 2 ಕಪ್ಸ್ ರೈಸ್ ಫ್ಲೋರ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾವು ಕೆಲವೊಂದು ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ಬೇಕು. ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಅದನ್ನ ಆ್ಯಡ್ ಮಾಡಿದ್ದೀನಿ. ಇದು ಬಂದು ಗ್ರೀನ್ ಚಿಲ್ಲಿ ಮತ್ತು ಜೀರಿಗೆ ಪೇಸ್ಟ್. ಇದಕ್ಕೆ ನಾನು ಇವಾಗ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಸಬ್ಬಸಿಗೆ ಸೊಪ್ಪು ಅಂತ ಹೇಳ್ತಾರೆ. ಸೊ ಅದನ್ನು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಬ್ಬಸಿಗೆ ಸೊಪ್ಪು ಈ ಇಂಗ್ರೀಡಿಯೆಂಟ್ಗೆ ಬೇಕೇ ಬೇಕು. ವಿತೌಟ್ ದ್ಯಾಟ್ ಅದು ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ನೀವು ಬೇಕಿದ್ರೆ ಬೇರೆ ಯಾವುದಾದ್ರು ಸೊಪ್ಪುಗಳನ್ನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇದನ್ನ ಫಸ್ಟು ನೀರು ಹಾಕ್ದೇ ಈ ಥರ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ನೀರಿನ ಕ್ವಾಂಟಿಟಿ ಒಂದೇ ಸರಿ ಹಾಕಿದ್ರೆ ಜಾಸ್ತಿ ಆಗ್ಬೋದು ಅನ್ನೋದಕ್ಕೆ. ಸೊ ಫಸ್ಟ್ ಇದನ್ನು ಹಿಟ್ಟಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ನಾವು ಹಾಕಿರೋ ಹಸಿ ಖಾರ ಮತ್ತು ಉಪ್ಪು ಎಲ್ಲ ಕಡೆಗೂ ಹಿಟ್ಟಿಗೆ ಈವನ್ ಆಗಿ ಸ್ಪ್ರೆಡ್ ಆಗಬೇಕು. ಸೊ ಈ ಥರ ಇದನ್ನ ಕ್ಲೀನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ, ಸೊ ನೋಡಿ ಈ ಥರ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ. ಇವಾಗ ನಾವು ಚೂರೇ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದೇ ಸರಿ ನೀರು ಮಿಕ್ಸ್ ಮಾಡ್ಕೊಳ್ಳೋದು ಬೇಡ. ಸೊ ಈ ಥರ ಸ್ವಲ್ಪ ನೀರು ಹಾಕಿ ಇದನ್ನು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಅದಾದಮೇಲೆ ನಮಗೆ ನೀರಿನ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಬಹುದು. ಸೊ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇಷ್ಟೇ ಮೆತ್ತಗಿರಬೇಕು ಹಿಟ್ಟು. ತುಂಬ ಗಟ್ಟಿಯಾಗಿ ಮಾಡೋಕ್ಕೆ ಹೋಗಬೇಡಿ. ಸೊ ಇಷ್ಟು ಮೆತ್ತಗಿದ್ರೆ ಇದನ್ನು ಕ್ಲೀನಾಗಿ ನಾವು ಹೋಳಿಗೆ ಕವರ್ ಮೇಲೆ ತಟ್ಟಕ್ಕೆ ಬರುತ್ತೆ. ಸೊ ಅದಕ್ಕೆ ಬೇಕಾಗಿರೋಂಥ ಒಂದು ಸಿಂಪಲ್ ಕೊಬ್ಬರಿ ಚಟ್ನಿ ರೆಸಿಪಿ. ಅದಕ್ಕೆ ಹಸಿ ಕೊಬ್ಬರಿ, ಬೆಳ್ಳುಳ್ಳಿ, ಸ್ವಲ್ಪ ಅದಕ್ಕೆ ಬೇಕಾಗಿರೋಷ್ಟು ಹುಳಿ, ಮತ್ತು ನಾನು ಜೀರಿಗೆ ಮತ್ತು ಹಸಿಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡು ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನೆಲ್ಲ ಹಾಕಿ ನಮಗೆ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸರ್ ಮಾಡಿದ್ರೆ ಸೊ ಇಲ್ಲಿ ಚಟ್ನಿ ರೆಡಿ ಆಯಿತು. ಸೊ ನೆಕ್ಸ್ಟ್ ಬಂದು ತಾಲಿಪೆಟ್ಟನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಇಲ್ಲಿ ಒಂದು ಹೋಳಿಗೆ ಕವರ್ ತೊಗೊಂಡಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು, ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಅಂದರೆ ಯಾವ ಸೈಜಿನ ರೊಟ್ಟಿ ಬೇಕೋ ಅಷ್ಟು ಹಿಟ್ಟನ್ನು ತೊಗೊಂಡು, ಸೇಮ್ ಇದ್ರ ಮೇಲೆ ಹೋಳಿಗೆನ ಯಾವ ಥರ ನಾವು ತಟ್ಬಿಟ್ಟು ಮಾಡ್ತೀವೋ ಒಬ್ಬಟ್ಟನ್ನು, ಅದೇ ಥರ ಇದನ್ನ ಈ ಥರ ತಟ್ಟಿಬಿಟ್ಟು ಮಾಡಬೇಕು. ಸೊ ನೀವು ಬೇಕಿದ್ರೆ ಸ್ವಲ್ಪ ತೆಳ್ಳಗೂ ಮಾಡ್ಕೊಳ್ಬೋದು, ಇಲ್ಲ ದಪ್ಪ ಬೇಕಿದ್ರೆ ದಪ್ಪನೂ ಮಾಡ್ಕೊಳ್ಬೋದು. ನಾನು ಈ ಕಡೆ ಹಂಚಿಟ್ಟಿದ್ದೆ ಬಿಸಿ ಆಗೋಕ್ಕೆ. ಸೊ ಇವಾಗ ಹಂಚು ಬಿಸಿ ಆಗಿದೆ ನೋಡಿ. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ನಾನು ಹೋಳಿಗೆ ಕವರ್ನ ಅದ್ರ ಮೇಲ್ಗಡೆ ಉಲ್ಟಾ ಹಾಕಿ ಸ್ವಲ್ಪ ಪ್ರೆಸ್ ಮಾಡಬೇಕು. ಬಿಕಾಸ್ ಇದು ನಾವು ಸ್ವಲ್ಪ ಮೆತ್ತಗೆ ಹಿಟ್ಟು ಕಲಿಸ್ಕೊಂಡಿರೋದ್ರಿಂದ ಇಮಿಡಿಯೇಟಾಗಿ ನಾವು ಪೇಪರ್ ತೆಗಿಯೋಕ್ಕಾಗಲ್ಲ. ಸೊ ಪೇಪರ್ನ ನಾನು ನೀಟಾಗಿ ಇಲ್ಲಿ ಯಾವ ಥರ ತೆಗಿತಾ ಇದ್ದೀನಿ ನೋಡಿ, ಆ ಥರ ಸ್ಲೋ ಆಗೇ ತೆಗಿಬೇಕು. ಬಿಕಾಸ್ ನೀವು ಸ್ಪೀಡಾಗಿ ತೆಗೆದುಬಿಟ್ರೆ ಅದು ಈರುಳ್ಳಿ ಜೊತೆ ಹರಿದೋಗ್ಬಿಡುತ್ತೆ. ಈ ರೆಸಿಪಿಲಿ ನಾವು ಈರುಳ್ಳಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ನಾನು ಕಟ್ ಮಾಡಿದ್ದು ಸ್ವಲ್ಪ ದೊಡ್ಡದಾಗಿ ಹೋಗಿತ್ತು ಸೈಜ್, ಅದಕ್ಕೋಸ್ಕರ ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಹರಿತಾ ಇತ್ತು. ಬಟ್ ಅದಾದಮೇಲೆ ತುಂಬ ನೀಟಾಗೇ ಬಂತು ರೊಟ್ಟಿ. ಸೊ ನೋಡಿ ಈ ಥರ ಫ್ಲಿಪ್ ಮಾಡಿ ಆಯಿಲ್ ಅದ್ರ ಮೇಲೆ ಸ್ಪ್ರೆಡ್ ಮಾಡಿ ಎರಡು ಕಡೆ ಚೆನ್ನಾಗಿ ರೆಡ್ ಆಗೋ ಥರ ಬೇಯಿಸ್ಕೊಂಡ್ರೆ ಅಕ್ಕಿ ರೊಟ್ಟಿ ತುಂಬ ಟೇಸ್ಟ್ ಆಗಿರೋಂಥ ತಾಲಿಪೆಟ್ಟು ರೆಸಿಪಿ ರೆಡಿ ಆಗುತ್ತೆ. ಇದಂತೂ ತುಂಬಾ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ ರೆಸಿಪಿ ಆಗಿ ಕೂಡ ಇದನ್ನ ಮಾಡ್ಕೊಳ್ಬೋದು. ಬಟ್ ಏನು ಪ್ರಾಬ್ಲಮ್ ಅಂದರೆ ಇದು ಬೇಗ ಬೇಯಲ್ಲ, ಇದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಸೊ ನಂಗೆ ಲೇಟ್ ಆಗ್ತಾಯಿತ್ತು, ನಾನು ಅದಕ್ಕೆ 2 ಒಲೆ ಮೇಲೆ ಹಂಚಿಟ್ಬಿಟ್ಟು ಈ ಥರ ಬೇಗ ಎರಡೂ ಕಡೆ ಮಾಡಿಕೊಂಡೆ. ಸೊ ಅದಾದಮೇಲೆ ಈ ಥರ ಟೇಸ್ಟಿಯಾಗಿ ತಾಲಿಪೆಟ್ಟು ರೆಸಿಪಿ ರೆಡಿ ಆಗಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.